ಸರ್ ಎಲ್ಲಿದ್ದೀರಾ ಸರ್? ನಾವ್ ಮನೆಗಿದ್ದೀವ್ರಿ. ಸರ್ ನೀವು ದೇವ್ರು ಸರ್, ನೀವು ದೇವ್ರು, ನೀವು ದೇವ್ರು ಸರ್, ನೀವು ದೇವ್ರು. ಯಪ್ಪ, ನಮ್ಮ ಅಪ್ಪ 10 ವರ್ಷದಿಂದ ಮನೆ ಕಂಡಿದ್ರು ಸರ್. ಇವತ್ತು ನಿಮ್ಮ ಜೊತೆ ಮಾತಾಡಿದ್ಕೆ ನಮ್ಮ ಅಪ್ಪ ನಿನ್ನ ವಾಯ್ಸ್ ಕೇಳಿ ಮಾತಾಡ್ಬಿಡ್ತಾರೆ ಸರ್. ಪ್ರಜ್ಞೆ ಬಂದ್ಬಿಡೈತೆ, ಪ್ರಜ್ಞೆ ಬಂದ್ಬಿಡೈತೆ. ಜಯ ಓಹೋ ಅಮ್ಮ ನೋಡಿ ಮಾತಾಡಿ, ಎಲ್ಲ ಮಾತಾಡಿ ಇವ್ರೆ. ಹಾ ಹಲೋ, ನನ್ನ ಮಕ್ಳು ಅಂತ ಮಾಡೋಣ, ನನ್ನ ಮಕ್ಳು ನಂಬರ್ ಕೊಟ್ರಿ ಇವ್ರಿಗೆಲ್ಲ. ಹಲೋ ಅಣ್ಣ, ನಮ್ಮ ಅಪ್ಪಗೆ ಪ್ರಜ್ಞೆ ಬಂದೈತೆ. 10 ವರ್ಷದ ಮುಂಚೆ ಸತ್ತೋಗಿತ್ತು, ಪ್ರಜ್ಞೆ ಬಂದೈತೆ. ನಮ್ಮ ಅಪ್ಪನ ಪ್ರಜ್ಞೆ ಬಂದೈತೆ, ನಮ್ಮ ಅಪ್ಪನ ಪ್ರಜ್ಞೆ ಬಂದೈತೆ. ನಾನೇನ್ ಮಾಡೋಣ. ಅಯ್ಯೋ ಅಪ್ಪ, ಅಪ್ಪ, ಅಯ್ಯೋ ಯಾಕೋ ಮಾತಾಡ್ತಿಲ್ಲ? ಅಯ್ಯೋ ದೇವ್ರೇ, ನಮ್ಮಪ್ಪ ತಿರ್ಗಾ ಸತ್ತೋಯ್ತಲ್ಲಪ್ಪ. ಅಯ್ಯೋ ಅಯ್ಯೋ ದೇವ್ರೇ, ನಮ್ಮಪ್ಪ ಇವತ್ತು ತಿರ್ಗಾ ಸತ್ತೋಯ್ತಲ್ಲಪ್ಪ. ನರಸಿಂಹಣ್ಣ, ನಮ್ಮಪ್ಪ ಸತ್ತೋಯ್ತಣ್ಣ. ಬದುಕಿರು ಅಂತ ಅಂದ್ರು, ಸತ್ತೋದ್ರು ಅಂದ್ರು. ನಾನ್ ಮೊದ್ಲು ಬದುಕಿದ್ರೆ ನಾನ್ ಸತ್ತೋಯ್ದಿರ ನೋಡ್ವಾಗ. ಅಣ್ಣ ಸತ್ತೋದ್ರು. ನಾನ್ ಬದುಕಿದ್ರೆ ಸತ್ತೋಯ್ದಿರ ನೋಡ್. ನಾನು ಯಾಕೋ ನಮ್ಮ ನನಗೂ ಯಾಕೋ ಜೀವ ಉಯ್ಕಂತ ಇದೆ. ಅಣ್ಣ ಅಣ್ಣ, ಪುಣ್ಯಾತ್ಮರು ಫೋನ್ ಮಾಡ್ದಂಗ ಆಗೋದ್ರಲ್ಲೋ ನನಗೆ. ಬರೀ ಇಂಟರ್ ಮಾಡತ್ತೆ. ಅಣ್ಣ, ನಮ್ಮ ಅಪ್ಪ ತಿರ್ಗ ಸತ್ತೋಗ್ಬಿಟ್ರೆ ಅಣ್ಣ. ಯಾ ಕರ್ಮ, ಊಟ ಊಟ ಅಲ್ಲ ನಮ್ಮನ. ಯಾಕೆ ನನ್ನ ಮಕ್ಳು ಯಾರೋ ಜಲ್ಡೇದ್ ಹೇಳ್ಬಿಟ್ಟು ಅವರೇ ಕೇಳ್ಕೊಂಡಂಗ್ ಕಾಣುತ್ತ ಊಟ ಅಲ್ಲನ. ಬಿಡ್ರಿ, ಯಾಕೆ ಹುಟ್ಟಿದ ಮೇಲೆ ಮನುಷ್ಯ ಎಲ್ಲಾರು ಸಾಯ್ತಾರೆ, ಅದಕ್ಕೆ ಯಾಕೆ ಮಾಡ್ತೀರಾ? 10 ವರ್ಷದ ಮೇಲೆ ಬದುಕಿ ಮಾತಾಡೈತಲ್ಲ. ಅಣ್ಣ ಅಣ್ಣರೇ, ನನಗೆ ಬರೇ ಸತ್ತೋಗಡೆ ಫೋನ್ ಮಾಡಕ್ ಶುರು ಆದ್ರಲ್ಲ ನನಗೆ. ಅಪ್ಪ, ನೀನ್ 10 ವರ್ಷದಿಂದ ಸತ್ತೋಗಿದ್ದೆ. ತಿರ್ಗಾ ಹೆಂಗ ನರಸಿಂಹಣ್ಣ ಜೊತೆ ಮಾತಾಡಕ್ಕೆ ಪ್ರಾಣ ಬಂದಿತ್ತು. ತಿರ್ಗಾ ಯಾಕೆ ಕೆಟ್ಟ ದೃಷ್ಟಿ ಬಿತ್ತು, ನೀನ್ ತಿರ್ಗಾ ಸತ್ತೋಗ್ಬಿಟ್ಟಲ್ಲಪ್ಪ. ನಮ್ಮನ್ನೆಲ್ಲ ನರಸಿಂಹಣ್ಣ, ನಮ್ಮನ್ನ ಯಾರಣ್ಣ ಕಾಪಾಡೋದು? ನಮ್ಮನ್ನ ಯಾರನ್ನ ಅಂತ ಅಪ್ಪ ಅಂತ ಕರೀಲಿ? ಅಲ್ಲ ಇವ್ರೆ ಗೌಡ್ರೆ, ಸತ್ತು ಒಂದ್ ದಿನದ ಮಧ್ಯಾಹ್ನಕ್ಕೆ ಅಲ್ಲಿ ಹೊಟ್ಟು ಉದ್ಕೊಂಡು ವಾಸನೆ ಬರ್ತೈತೆ. ಒಂಚೂರ ಎಂತದ ಬರೀ ಸ್ಮೆಲ್ ಬರ್ತೈತೆ, ಇರಿ ಕಚ್ಚಾವೆ ಅಂತಾರೆ. 10 ವರ್ಷದಿಂದ ಹೆಂಗ್ ಮಾಡಿದ್ರಿ ಅವ್ರನ್ನ? ಅಣ್ಣ, ಎಲ್ಲ ಇಲ್ಲೇ ರೋಡಾಗ ದಿವಾನ್ ಕಟ್ ಮೇಲಕ್ ಮನ್ಗಿದನು. ನೆಂಟ್ರುಗಳು ಬರೋದ್ ದೂರದಿಂದ ಬರ್ಬೇಕಲ್ಲಣ್ಣ, ಲೇಟ್ ಆಗೈತೆ ಅಣ್ಣ. ಬೆಳಿಗ್ಗೆ 10 ಗಂಟೆಗೆ ಆಗ್ತಿರೋ ಇದ್ರ? ಅಣ್ಣ, 10 ವರ್ಷ ಆಗಿತ್ತು. ನೆಂಟ್ರುಗಳು ಬರೇಳಿದ್ವಲ್ಲ, ಎಲ್ಲ ದೂರ ಊರಿಂದ ಬರ್ಬೇಕು. ಬೆಳಿಗ್ಗೆ 10 ಗಂಟೆನಾಗ ಅಥವಾ 10 ವರ್ಷದಿಂದ 10 ಗಂಟೆನಾಗ? 10 ವರ್ಷದ ಹಿಂದೆ 10 ಗಂಟೆನಾಗ. 10 ವರ್ಷದ ಹಿಂದೆ 10 ಗಂಟೆಗೆ ತೀರೋಗಿದ್ದು. ಇವತ್ತು ನಿನ್ ಜೊತೆ ಫೋನಲ್ಲಿ ಮಾತಾಡ್ದು ಮಾವಿ ಇದನ್ನೆಲ್ಲ ಹುಣ್ಸೆನೆಲ್ಲ ತಾಂಬ ಅಂದಾಗ ಪ್ರಾಣ ಬಂದಿತ್ತು. ಉಸಿರಾಡ್ತು, ಕೈ ಕಾಲೆಲ್ಲ ಹಿಂಗ ಆಡ್ತು. ಏನ್ ಕರ್ಮನಪ್ಪ ಅಮ್ಮನ. ಅವನ್ ಯಾರೋ ನೋಡ್ರಿ ಮಣ್ಣು ಮಾಡಿ ಬಂದಿದ್ವಿ 30ನೇ ತಾರೀಕು ಮಣ್ಣು ಅಂತ ಫೋನ್ ಮಾಡ್ಯವನ. ಅವ್ನ್ ನಮ್ಮ ಮಾವ. ಇವ್ರು 10 ವರ್ಷದಿಂದ ಸತ್ತೋಗಿರೋದು, ಇವತ್ತು ಬದುಕಿ ಮಾತಾಡಿರೋ ಅಂತ ಅಂದ್ರೆ ಇವ್ನ ಅಮ್ಮನಾಡ 1 ವಾರ ದಿನಕ್ಕೆ ಹೊಟ್ಟೆ ಊದ್ಕೊಂಡು ಕೊಳತು ವಾಸನೆ ಬರ್ತಾರೆ ಮುಚ್ಚಿ ಅಂತ ಅಂತಾರೆ. ಅಂತವ್ರಿಗೆ ಇವ್ನು ಯಾರ ತಿಕ್ಕಲ್ ನಮಗ್ 10 ವರ್ಷದಿಂದ ಮಡಗಿದ್ದೆ ಅಂತಾರಲ್ಲ. ಇವ್ನ್ ನಿಜವಾದ ತಿಕ್ಲನು ಅಥವಾ ನಾನ್ ತಿಕ್ಲನು ನನಗ್ ಗೊತ್ತಾಗ್ತಾ ಇಲ್ಲ. ಆ ದೇವ್ರಿಗೆ ಕಣ್ಣಿಲ್ಲ. ದೇವ್ರು ಯಾವತ್ತು ನಾಳೆಯಿಂದ ನಮ್ಮ ಅಪ್ಪನ ಮಣ್ಣು ಮಾಡಿ ಬಂದ್ಮೇಲೆ ಫೆಬ್ರವರಿ 5ನೇ ತಾರೀಕು ನಮ್ಮ ಅಪ್ಪನ ಮಣ್ಣು ಮಾಡಿ ಬಂದ್ಮೇಲೆ ಯಾವ ದೇವ್ರನ್ನ ಮನೇಲಿ ಪೂಜೆ ಮಾಡಬೇಡ್ರಿ, ಯಾರು ಪೂಜೆ ಮಾಡಬೇಡ್ರಿ. ದೇವ್ರೇ ಇಲ್ಲ ನಮ್ ಬಾವು. ಇದು ಪ್ರಪಂಚದಾಗೆ ನಡೆದಾಗಂತ ಘಟನೆದ ವಿಚಾರ ನನಗೆ ಹೇಳ್ತಾ ಇದ್ರಲ್ಲಿ ಗೌಡ್ರೆ. 15ನೇ ತಾರೀಕು ಮಣ್ಣು ಮಾಡ್ತೀರಾ? ಹ್ಞೂ ಅಣ್ಣ, 5ನೇ ತಾರೀಕು, ಫೆಬ್ರವರಿ 5ನೇ ತಾರೀಕು. ಫೆಬ್ರವರಿ 5ನೇ ತಾರೀಕು ಮಣ್ಣು ಮಾಡ್ತೀರಾ? 10 ವರ್ಷದಿಂದ ಸತ್ತೋಯ್ತಿ. ಹ್ಞೂ, ಸತ್ತೋಗಿದ್ರು. ಈಗ ಪ್ರಾಣ ಬಂದಿತ್ತಣ್ಣ, ಕೈ ಕಾಲೆಲ್ಲ ಆಡಿ ಊಟ ಮಾಡ್ತು. ಈಗ ಎದ್ದು ಊಟ ಮಾಡಿರಾ? ಹ್ಞೂ, ಎದ್ದು ಊಟ ಮಾಡಿ ತಿರ್ಗಾ ನಿನಗೆ ಫೋನ್ ಮಾಡಿದೆ ಅಣ್ಣ. ಖುಷಿ ಆಯ್ತಲ್ಲ ನನಗೆ. ನಿಮ್ ಫೋಟೋ ಕಳಿಸ್ಬಿಡೋಣ. ಒಂದು ನಿಮ್ ಫೋಟೋ ಮಾಡಿ ಒಂದು ಕಟೌಟ್ರ್ ಮಾಡಿ ಮನೆ ಮುಂದೆ ಇಕ್ಕೊಂಡ್ ಬಿಡ್ತೀವಿ. ನಮ್ಮ ಅಪ್ಪನ ಪ್ರಾಣ ಬಂತು, ನಿಮಗೆ ಫೋನ್ ಮಾಡ್ತಿದ್ದಂಗೆ ಅಂತ ಹೇಳ್ದೆ ಅಣ್ಣ. ತಿರ್ಗಾ ನಿಮ್ಗೆ ಫೋನ್ ಮಾಡ್ತಿದ್ದಂಗೆ ನಮ್ಮ ಅಪ್ಪ ಹೊರಟೋದ್ರಣ್ಣ.
ಓ ನಮ್ಮ ಇವ್ರೆ ಗೌಡ್ರೆ ಬಿಡಿ, ನೀವು ಆದ್ರೆ ಅವರಿಂದ ನೀವು ಒಟ್ಟಿಗಿಟ್ರ ಅಂದ್ರೆ ಇದು ಅಲ್ಲಿ ಪಕ್ಕದಾಗ ಯಾರನ್ನ ಇದ್ರ ಅವ್ರ ಕೈ ಕೊಡಿ. ತಾಯಿನ ಕ್ಯಾಯ ನಮ್ಮನ್ನ ಮಗ ನನಗೂ ತಿಕ್ಲಿಡಿಯಂಗ್ ಕಾಣುತ್ತೆ ಅವ್ನ್ ತಾಯಿನ ಹಾಕಿ ನನ್ನ ಮಕ್ಳ ತಾವ್ ಮಾತಾಡಕ್ ನನಗೆ 7 ಸಲ ಮೆಟ್ನಾಗ ನಾನೇ ಹೊಡ್ಕೋಬೇಕು ಇವ್ನ ಅಮ್ಮನ್ನ ಕ್ಯಾಯ. ಎಂತ ನನ್ನ ಮಕ್ಳು ತಾವ್ ನಾವು ಮಾತಾಡ್ತೀವಿ, ಒಬ್ಬರು ನಂಟ್ರನಾದ್ರೂ ಫೋನ್ ಮಾಡ್ದಂಗ ಆಗೋದ್ರಲ್ಲ ಇವ್ನ ಅಮ್ಮನ್ನ ಹಾಕಿ ಮಿಂಡ್ರಿ ಗುಟ್ಟಿ ಹುಚ್ಚು ಸವಾಸ ಮಾಡಿ. ಅಣ್ಣ ಕೊಡ್ತೀನಿ ನೋಡಿ ಅಣ್ಣ. ಹಲೋ ಹಲೋ ಅಣ್ಣವ್ರೆ, ಅಕ್ಕ ಇವ್ರಿಗೆ ಏನಾರ ಇದು ಅಣ್ಣರ ಸತ್ತೋಗಿ ಎಷ್ಟು ದಿನ ಆಯ್ತು ನಿಮ್ಮ ಮಾವರು? ಹೋದ್ ವರ್ಷ 2010ಕ್ಕೆ ಸತ್ತೋಗಿದ್ದಣ್ಣ. 10 ವರ್ಷ ಆಗಿತ್ತು. ಫೆಬ್ರವರಿ 5ನೇ ತಾರೀಕು 2020 ಫೆಬ್ರವರಿ 5ನೇ ತಾರೀಕು ಮಣ್ಣು ಮಡಿಕೊಂಡಿದ್ದು. ಸತ್ತೋಗಿದ್ರಲ್ಲ ಅವ್ರ ಯಜಮಾನ್ರು, ಅವ್ರ ಹೆಂಗಸ್ರೇನ ಬದುಕ್ಯವ್ರ? ಅವ್ರ ಹೆಂಗಸ್ರು ಬದುಕರ್, ನಾನು ಅವ್ರ ಸೊಸೆ ಅಣ್ಣ. ಏನ್ ಅವ್ರ ಹೆಂಗಸ್ರಿಗೆ ಏನ ಇದು ಗಾಳಿಗಳು ಹಿಡ್ದೈತೆ ನೋಡಿ ಚೆಕ್ ಮಾಡ್ರಿ. ಅವ್ರು ಯಾರು ಅವ್ರಿಗೆ ಗಾಳಿ ರೂಪವಾಗಿ ಏನ ಬಂದು ಅವ್ರನ್ನೆಲ್ಲ ಅವ್ರು ಕಾಡ್ತಾ ಇದ್ದೇನೆ ಪಾಪ. ಯಜಮಾನ್ರು ದುಃಖವಾಗಿ ಓಡಾಡೋದ್ ನೋಡ್ರಿ, ಒಳ್ಳೆ ಬಂದಂಗ ಕಾಣ್ತೈತೆ ಅಣ್ಣ. ಗಾಳಿ ಆಗಕ್ಕೆ ಮಣ್ಣು ಮಾಡಿ ಬಂದಿದ್ರೆ ಅಲ್ವಣ್ಣ ಗಾಳಿ ಆಗೋದವ್ರು. ಇನ್ನು ಮಣ್ಣೆ ಮಾಡಿಲ್ವಣ್ಣ. 5ನೇ ತಾರೀಕು ಮಣ್ಣು. ನೀವ್ ಎಷ್ಟು ಜನ ಇದ್ರಿ ಮನೆಗೆ? ನಾವು 6 ಜನ ಇದ್ದೀವಣ್ಣ. ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಮೈದ, ಅವ್ರ ಹೆಂಡತಿ, ನಾನು ಎಲ್ಲ ಇದ್ವಿ. ಅದ್ರಾಗ ನಮ್ಮ 6 ಜನದಲ್ಲಿ ನಮ್ಮ ಮಾವ 10 ವರ್ಷ ಆಯ್ತಣ್ಣ ಸತ್ತೋಯ್ತು. ಫೆಬ್ರವರಿ 5ನೇ ತಾರೀಕು ಮಣ್ಣು ಮಡಗಿದ್ದೀವಣ್ಣ. ಅಷ್ಟರೊಳಗೆ ನಮಗೆ ಹುಣಸೆ ಎಲೆ ಬೇಕಾಗಿತ್ತು. ಯಾರು ಬದುಕಿದ್ದಾರೆ? ಈಗ ಬದುಕಿದ್ದಾರೆ ಯಾರು? ಈಗ ಬದುಕಿದ ಅವರೇ ಅಣ್ಣ. ಪ್ರಾಣ ಬಂದಿತ್ತು, ಊಟ ಮಾಡಿದ್ರು ಎದ್ದು. ಇದು ನಿಮ್ದು ಗ್ರೂಪ್ ಇದು ಆಧಾರ್ ಕಾರ್ಡ್, ವೋಟರ್ ಲಿಸ್ಟ್ ಎಲ್ಲ ಎಲ್ಲ ಐತೆ ಅಣ್ಣ. ಅದ ವೋಟರ್ ಲಿಸ್ಟ್, ಆಧಾರ್ ಕಾರ್ಡ್ ಐತಾ ಅಥವಾ ನೀವೇನ ಇದು ಮನುಷ್ಯರು ಅಥವಾ ದೇವ್ಗಳು ನನಗೆ ಫೋನ್ ಮಾಡೈತು ಅಥವಾ ನನಗೆ ದೇವ್ ಬಿಡ್ದೈತು ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ಯಾಕಣ್ಣ? ನನಗೂ ಈಗ ನೋಡ್ತಾ ಇದ್ರೆ ಹೋಗಿರತ್ತೆ ಒಂದು ತಾಯಿನ ಕ್ಯಾಯ. ನನ್ನ ಹಣೆ ಬರನೇ ಇಷ್ಟ ಆಗೋತಾ. ಯಾಕಣ್ಣ? ಹಲೋ,